ನಮಸ್ಕಾರ. ನಾನು ಷಣ್ಮುಗಮ್ಮ, ಅಧ್ಯಕ್ಷರು ಕರ್ನಾಟಕ ಸಂಯುಕ್ತ ಶಾಲಾ ಹಾಗೂ ಲಘು ವಾಹನ ಚಾಲಕರ ಸಂಘ, ಸಂಯೋಜನೆಗೊಂಡಿರೋದು AIUTUC. ರಾಜ್ಯ ಸರ್ಕಾರದ ಒಂದು ಪ್ರೋಗ್ರಾಮ್ ಬಂದಿದೆ. ಅಂದರೆ ಟನಲ್ ರೋಡನ್ನು ತೊಗೊಂಡು ಬರ್ತಾ ಇದ್ದಾರೆ. ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಹಿಡಿದು ಹೆಬ್ಬಾಲ್ ಫ್ಲೈಓವರ್ವರೆಗೂ ಬರಬೇಕು ಅಂಥೇಳಿ ಈ ಟನಲ್ ರೋಡ್ಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಇದನ್ನು ವಾಹನ ದಟ್ಟಣೆಯನ್ನು ಕಡಿಮೆ ಮಾಡ್ತೀವಿ ಅನ್ನೋ ಹೆಸರಲ್ಲಿ ತೊಗೊಂಡು ಬರ್ತಾ ಇದ್ದಾರೆ. ಆದರೆ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಅದು ದುಬಾರಿ ಖರ್ಚುಗಳಲ್ಲಿ ಓಡಾಡಬೇಕಾಗಿ ಬರುತ್ತೆ. ಅಂದರೆ ಮಿನಿಮಮ್ ಒಂದು 400 ರೂಪಾಯಿ ಮೇಲೆ ಒಂದು ಸೈಡಿಗೆ ಕಟ್ಟಬೇಕಾಗುತ್ತೆ, 17 ಕಿಲೋಮೀಟ್ರ್ ಮಾತ್ರ ಓಡಾಡೋಕ್ಕೆ. ಇದರಿಂದ ಯಾವುದೇ ಥರದಲ್ಲೂ ಕೂಡ ಬೆಂಗಳೂರು ವಾಹನ ದಟ್ಟಣೆ ಕಡಿಮೆ ಆಗಲ್ಲ. ಮಾತ್ರ ಅಲ್ಲ, ಇದು ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ. ಈಗ ಸಾವಿರಾರು ಗಾಡಿಗಳು ಇವತ್ತು ಹೋಗಬೇಕಾಗಿದ್ದರೆ ಈ ಒಂದು ಕನ್ಸ್ಟ್ರಕ್ಷನ್ ಏನು ನಡೀತಾ ಇದೆಯೋ ಅದ್ರ ಭಾರನೂ ಕೂಡ ಇದು ಹೊತ್ಕೊಂಡು ಹೋಗಬೇಕಾಗುತ್ತೆ. ಇದು ನಡೆಯುವಂಥ ಎಷ್ಟು ಕಾಲಗಳು ನಡೆಯುತ್ತೋ ಅಷ್ಟು ಕಾಲಗಳವರೆಗೂ ಕೂಡ. ಇನ್ನೊಂದನ್ನು ನಾವು ತಗೊಂಡ್ರೆ, ಇವತ್ತು ಪರಿಸರದ ಮೇಲೆ ಎಂಥ ಒಂದು ಸಮಸ್ಯೆ ಬೀಳುತ್ತೆ ಅಂತ ಹೇಳಿದ್ರೆ, ಲಾಲ್ಬಾಗ್ ಅಂತ ಒಂದು ಜಾಗಗಳನ್ನು, ಮಲ್ಲೇಶ್ವರಮಲ್ಲಿರುವಂಥ ಸ್ಯಾಂಕಿ ಟ್ಯಾಂಕ್ ಅಂತ ಜಾಗಗಳನ್ನು ಕೂಡ ಇಲ್ಲೂ ಕೂಡ ಇವರು ಎಕ್ಸಿಟ್ ಅಂತ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂದರೆ ಆಚೆ ಬರೋದಕ್ಕೆ ಅಂತೇಳಿ. ಇಲ್ಲೆಲ್ಲ ಕೂಡ ಇದು ಪರಿಸರದ ಮೇಲೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಉಂಟು ಮಾಡುತ್ತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಇದು ಬೇರೆ ಕೆಲವು ಮಂದಿಗೆ ಓಡಾಡೋಕ್ಕಾಗುತ್ತೆ. 400 ರೂಪಾಯಿ, ಒಂದು 14 ಕಿಲೋಮೀಟ್ರಿಗೆ 400 ರೂಪಾಯಿ ಕೊಟ್ಟು ಓಡಾಡೋದು. ಬೇರೆ ಎಲ್ಲರೂ ಕೂಡ ಏನು ಪರಿಸ್ಥಿತಿ ಇದೆಯೋ ಅದೇ ಥರ ರೆಗ್ಯುಲರ್ ರೋಡಲ್ಲೇ ಓಡಾಡ್ತಾರೆ. ಆವಾಗ ವಾಹನದ ದಟ್ಟಣೆ ಏನು ಕಡಿಮೆ ಆಗುತ್ತೆ? ಇದು ಭಾಳ ಪ್ರಶ್ನೆ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಇದ್ರ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ, ಈಗಾಗಲೇ ನೋಡಿದ್ರೆ ನಮಗೆ ಸಿಲ್ಕ್ ಬೋರ್ಡಿಂದ ಆಲ್ರೆಡಿ ನಾಗಾವರಕ್ಕೆ ಒಂದು ಮೆಟ್ರೋ ಕೂಡ ಬಂದುಬಿಟ್ಟಿದೆ. ಅದನ್ನು ನೆಕ್ಸ್ಟ್ ಡಿಸೆಂಬರ್ 2026ರಲ್ಲಿ ಅದು ಕೂಡ ಓಪನ್ ಆಗುತ್ತೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಇಷ್ಟು ದುಬಾರಿ ಖರ್ಚಲ್ಲಿ ಇದನ್ನು ಮಾಡೋ ಅವಶ್ಯಕತೆ ಏನು ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ಜನಗಳಿಗೆ ಉಪಯೋಗದಾರಂಥ ಒಂದು ಯೋಜನೆ ಏನಿದೆಯೋ ಇದನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದೆ. ಧನ್ಯವಾದಗಳು.